ಇನ್ನು ರಾಜ್ಯದ ಸುದ್ದಿಗಳು, ಅದರಲ್ಲೂ ಹರಿಹರದ ಪಂಚಮಸಾಲಿ ಮಠದ ಒಂದಿಷ್ಟು ವಿವರಗಳನ್ನು ಕೊಡಬೇಕು. ಯಾಕಂದರೆ ಮಠದಲ್ಲಿ ಲೆಕ್ಕ ಕೊಡಿ ಅಭಿಯಾನ ಶುರುವಾಗಿತ್ತು. ಹೀಗಾಗಿಯೇ ಈ ಟ್ರಸ್ಟ್ನವರು ಇವತ್ತು ಲೆಕ್ಕ ಕೊಡೋಕ್ಕೋಸ್ಕರ ಬರ್ತಾ ಇದ್ದಾರೆ. 2008ರಿಂದ 2026ರವರೆಗಿನ ಲೆಕ್ಕವನ್ನು ಟ್ರಸ್ಟಿಗಳು ಕೊಡ್ತಾರೆ. ಮಠದ ಆವರಣದಲ್ಲಿ 2 ಗುಂಪುಗಳು ಮುಖಾಮುಖಿ ಆಗ್ತಾ ಇವೆ. ಎಲ್ಲರ ಎದುರುಗಡೆಗೆ ಇವರು ಲೆಕ್ಕ ಕೊಡಬೇಕು. ವಚನಾನಂದ ಶ್ರೀಗಳು ಮಠದ ಲೆಕ್ಕ ಕೊಡಿ ಅಂತ ಕೇಳಿದರು. ಯಾಕಂದರೆ ಏಪ್ರಿಲ್ 13ನೇ ತಾರೀಕು ವಚನಾನಂದ ಶ್ರೀಗಳನ್ನೇನು ಉಚ್ಚಾಟಿಸಲಾಗಿತ್ತು, ಅದಾದ ಮೇಲೆ ಇವರು ಲೆಕ್ಕ ಕೊಡಿ ಅಂತ ಮಠದಲ್ಲೇ ಇದ್ದಾರೆ ವಚನಾನಂದ ಶ್ರೀಗಳು. ಜೊತೆಗೇನು ಅಂದರೆ ನಿನ್ನೆ ಆಗಿರುವಂಥ ಡೆವಲಪ್ಮೆಂಟನ್ನು ನೋಡಿದ್ದೀವಿ. ಯಾವ ಟ್ರಸ್ಟಿಗಳು ಮಾತಾಡ್ತಿದ್ದಾರಲ್ಲ ಆ ಟ್ರಸ್ಟಿಗಳನ್ನೇ ಉಚ್ಚಾಟನೆ ಮಾಡಲಾಗಿದೆ. ಬೈಲಾದಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ವಿವರಗಳಿದೆಯಾ? ಎಸ್, ವಿವರಗಳಿದೆ. ಅವರು ಮನಸ್ಸು ಮಾಡಿದರೆ ಯಾರನ್ನು ಬೇಕಾದರೂ ಬದಲಿಸಬಹುದು. ಹೀಗಾಗೇನು ಅಂದರೆ ವಚನಾನಂದ ಶ್ರೀಗಳ ಬೆಂಬಲಿಗರು ಕೂಡ ಇವತ್ತು ಮಠಕ್ಕೆ ಬರ್ತಾರೆ. ಅವರು ಮಠದಲ್ಲಿ ಕಾವಲು ಕಾಯ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ, ಸರತಿ ಪಾಳಿನಲ್ಲಿ ಇಲ್ಲಿ ಸೋಮನಗೌಡ ಮಾಲಿ ಪಾಟೀಲ್, ರಾಜ್ಯ ಪಂಚಮಸಾಲಿ ಸಂಘದ ರಾಜ್ಯಾಧ್ಯಕ್ಷರು ಸೋಮನಗೌಡ ಮಾಲಿ ಪಾಟೀಲ್ ಅವರು ನಿನ್ನೆ ಘೋಷಣೆಯನ್ನು ಕೇಳಿದ್ರಿ, ಯಾರು ದನಿ ಎತ್ತಿದ್ದಾರೆ ಅವ್ರನ್ನ ಉಚ್ಚಾಟನೆ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಲೆಕ್ಕ ಕೊಡುವಂಥ ಅಭಿಯಾನ, ಹೀಗಾಗಿ ಪೊಲೀಸರು ವ್ಯಾಪಕ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ.